ವಾಸು ಇನ್ಮೇಲೆ ಯಾರನ್ನೂ ನಂಬೋದಿಲ್ಲ ಯಶು. ನಮ್ಮನ್ನು ನಂಬಲ್ಲ, ವಿದ್ಯಾಧರನ್ ನಂಬಲ್ಲ, ಅವಿನಾಶ್ನು ನಂಬಲ್ಲ. ನಂಬಕ್ಕಿದ್ದ ಒಬ್ಬರು ವ್ಯಕ್ತಿ ಅಂದ್ರೆ ಪುರುಷೋತ್ತಮ. ಇನ್ಮೇಲೆ ಅವರನ್ನು ನಂಬಲ್ಲ. ನೀವು ಮಾಡಿದ್ದು ಸರಿಯಾಗೇ ಇತ್ತು ದೇವ್ಕಿ. ವಾಸು ಹೀಗ್ ಮಾಡ್ತಾನೆ ಅಂತ ಯಾರಿಗ್ ಗೊತ್ತಿತ್ತು? ಮಗುವನ್ನ ತಗೊಂಡು ಹೋಗಿ ದೇವಕಿನ ದೂರ ಆಗ್ತಾರೆ ಅಂತ ವಾಸು ಅನ್ಸಿರ್ಬೇಕು. ಬಹುಶಃ ದೇವಕಿ ಮಾತ್ರ ಇದ್ದಿದ್ರೆ ವಾಸು ಇರ್ತಿದ್ರೇನೋ. ದೇವಕಿ, ಇನ್ಮೇಲೆ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಮೊಬೈಲ್ನ ಆಫ್ ಮಾಡಬೇಕು. ಹೌದು ದೇವ್ಕಿ, ಪುರುಷೋತ್ತಮ್ ಅವರು ಖಂಡಿತ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ನಿಮ್ ಪುರುಷೋತ್ತಮ್ ಅಂಕಲ್ಗೆ ಹೇಳು ನನಗೆ ಯಾಕೆ ದ್ರೋಹ ಮಾಡಿದ್ರು ಅಂತ. ಇದನ್ನೆಲ್ಲ ನನಗೆ ಹೇಳಿ ಮಾಡ್ಬೋದಿತ್ತಲ್ವಾ? ನನಗೆ ಹೇಳ್ದೆ ಮಾಡೋ ಅಗತ್ಯ ಏನಿತ್ತು? ನಿನಗೆ ಮಗು ಪಡೆಯೋದು ಮಾತ್ರ ಮುಖ್ಯ ಆದ್ರೆ ಹೇಳು, ಎಲ್ಲಿ ಸಿಗ್ತ್ಯಾ? ಕೊಡ್ತೀನಿ. ಸಿಗೋದಕ್ಕಾಗಲ್ಲ. ಯಾರಿಗೆ ಕೊಡ್ಬೇಕು ಅಂತ ಹೇಳಿದ್ದೀನಲ್ವಾ, ಅವ್ರಿಗೆ ಕೊಟ್ರೆ ಆಯ್ತು. ಆಯ್ತು, ಯಶೋದಾಗೆ ಮಗು ಒಪ್ಪಿಸ್ತೀನಿ ಅಂತ ಇಟ್ಕೋ. ಅದು ನಿನಗೆ ಗೊತ್ತಾಗೋದು ಹೇಗೆ? ಇದು ಬರೀ ನಂಬಿಕೆ ಅಷ್ಟೇ. ನೀನ್ ಮೊದಲು ಅವ್ರಿಗೆ ಮಗುನ ಕೊಟ್ಟು ನನಗೆ ಫೋನ್ ಮಾಡು, ನಾನು ಅವ್ರ ಹತ್ರ ಕನ್ಫರ್ಮ್ ಮಾಡ್ಕೋತೀನಿ. ಮಗುನ ನಾನು ನಿನ್ ಕೈ ಕೊಡ್ತೀನಿ, ನೀನೇ ಅವ್ರಿಗೆ ಕೊಡು. ನನಗೆ ಅವ್ರ ಮುಖ ನೋಡೋದಕ್ಕೂ ಇಷ್ಟ ಆಯ್ತು. ನೀನ್ ಎಲ್ಲಿದೆ ಹೇಳುದೇ ಅವಕ್ಕೆ, ನಾನೇ ಬರ್ತೀನಿ. ಈಗ ಬೇಡ, ನಾಳೆ ಸಿಗ್ತೀನಿ. ಮಗುನ ನನ್ನ ಕೈಲೇ ಕೊಡು, ನಾನೇ ಅವ್ರಿಗೆ ಒಪ್ಪಿಸ್ತೀನಿ. ಹಲೋ, ನಾಳೆ ಎಲ್ಲಿ ಸಿಗ್ತೀಯಾ? ಹಲೋ, ಯಾರು ಮಾತಾಡ್ತಿರೋದು? ಎಲ್ಲಿ ಅಂತ ಹಲೋ, ನಾಳೆ ಬೆಳಿಗ್ಗೆ ಫೋನ್ ಹಲೋ ಹೇಳ್ತೀನಿ. ವಾಸು ದೇವಕಿಗೆ ಫೋನ್ ಮಾಡಿದ್ದಾನೆ, ಅವರಿಬ್ರು ಮಾತಾಡ್ಕೊಂಡಿದ್ದಾರೆ. ಹಾಗಾದ್ರೆ ಏನಾದ್ರೂ ಗುಡ್ ನ್ಯೂಸ್ ಸಿಗ್ಬಹುದಾ ಅವಿನಾಶ್? ಇನ್ನೂ ಒಂದು ನ್ಯೂಸ್ ಇದೆ. ರಘುಗೆ ಪುರುಷೋತ್ತಮ್ ಅವ್ರು ಫೋನ್ ಮಾಡಿದ್ದಾರೆ. ಹಾಗಾದ್ರೆ ಇಲ್ಲಿ ಏನೋ ರಹಸ್ಯ ಇದ್ದೇ ಇದೆ ಅವಿನಾಶ್. ನಮಗೆ ಗೊತ್ತಿಲ್ಲದ್ರೆ ಏನೋ ವಿಷಯ ಅವರವರಲ್ಲೇ ನಡೀತಾ ಇದೆ. ಈ 4 ಕಾಲ್ಗಳು ಒಂದೇ ನೆಟ್ವರ್ಕ್ ಇಂದ ಬರ್ತಾ ಇದೆ. ವಾಸು, ದೇವಕಿ, ರಘು, ಪುರುಷೋತ್ತಮ್ ಪರಸ್ಪರ ಸಂಪರ್ಕದಲ್ಲಿದ್ದಾರೆ ಅಂತ ನನ್ನ ಊಹೆ. ಅಂದ್ರೆ ಮಗು ವಿಚಾರದಲ್ಲಿ ಸಂಬಂಧ ಇರೋದಂತೂ ನಿಜ. ಹಾಗಾದ್ರೆ ನಿಮ್ಗೆ ಸುಲಭ ಆಯ್ತಲ್ಲ. ಸುಲಭನೂ ಹೌದು, ಸಂಕಟನೂ ಹೌದು. ಯಾಕೆಂದ್ರೆ ನಾವೇನೋ ಯೋಚನೆ ಮಾಡ್ಕೊಂಡು ಹೋಗಿ ಇನ್ನೇನೋ ಆದ್ರೆ ಆಗೋದೆಲ್ಲ ಹಾಳಾಗತ್ತಲ್ಲ, ಅದೇ ಸಮಸ್ಯೆ. ಇವತ್ತು ವಾಕ್ ಹೋಗ್ತಾ ಇದ್ನಲ್ಲ, ಯಾಕೆ ನಿಮ್ಮನೆ ಒಳಗೆ ನುಗ್ಗಿ ಒಂದು ಲೋಟ ಕಾಫಿ ಕುಡಿಬಾರ್ದು ಅನ್ನಿಸ್ತು, ನುಗ್ಗಿಬಿಟ್ಟೆ. ದೇವ್ಕಿ, ನಿಮ್ಮನೆ ಕಾಫಿ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದೆ. ಒಂದ್ ನಿಮಿಷ ಇರಿ, ಕಾಫಿ ತರ್ತೀನಿ. ಥ್ಯಾಂಕ್ ಯು. ಪರವಾಗಿಲ್ಲಮ್ಮ, ನೀನು ಇಷ್ಟು ಫಾಸ್ಟಾಗಿ ಕಾಫಿ ಮಾಡ್ಬಿಟ್ಟಿದೀಯಾ? ಹೀಗೆ ಹೋದೆ, ಹೀಗೆ ಬಂದ್ಬಿಟ್ಟೆ ಕಾಫಿ ತಗೊಂಡು? ಇನ್ಸ್ಟಂಟ್ ಕಾಫಿನಾ? ಇಲ್ಲ, ಫಿಲ್ಟರ್ ಕಾಫಿ. ಬೆಳಿಗ್ಗೆನೆ ಫಿಲ್ಟರ್ಗೆ ಹಾಕಿದ್ದೆ. ಸ್ಟ್ರಾಂಗ್ ಆಗಿದೆ, ಬಿಸಿಯಾಗೂ ಇದೆಯಲ್ಲಮ್ಮ. ಬಿಸಿ ಮಾಡಕ್ಕೆ ನೀನು ಟೈಮೇ ತಗೊಳ್ಳಿಲ್ವಲ್ಲ. ದೇವಕಿ ಮಾಡೋ ಕಾಫಿನೂ ಹೀಗೆ ರುಚಿಯಾಗಿರುತ್ತೆ. ದೇವಕಿ ಸಿಗ್ತಾಳ ನಿಮಗೆ? ದೇವ್ಕಿನ ಅವಳೇ ನಮಗ್ ಸಿಗ್ತಾಳೆ? ಅವಳೇ ನಮ್ ಸಂಬಂಧನ, ಫ್ಯಾಮಿಲಿ ಫ್ರೆಂಡ? ಅವಳ ಮುಖ ನೋಡಿದ್ರು ವಾಕರಿಕೆ ಬರುತ್ತೆ. ನೀವ್ ಹೇಳಿದ್ದು ನಿಜ, ನಂಬಿಕೆ ದ್ರೋಹಿ ಅವಳು. ಅವಳು ನನ್ನ ಕೈ ಸಿಕ್ಕಿದ್ರೆ ಸುಮ್ಮನೆ ಬಿಡ್ತೀನ? ಜುಟ್ಟು ಹಿಡಿದು 4 ಕಪಾಳಕ್ಕೆ ಬಾರಿಸ್ತೀನಿ. ಮಗು ಕೊಡ್ತೀನಿ ಅಂತ ಹೇಳಿ ಕೈ ಕೊಟ್ಲು. ನೋಡಿ ಪುರುಷೋತ್ತಮ್ ಅವರೇ, ಮತ್ತೆ ನನ್ನ ಮುಂದೆ ಅವಳ ಹೆಸರನ್ನ ಎತ್ಬೇಡಿ ನೀವು. ಮತ್ತೆ ಅವಳ ಮುಖ ಎಲ್ಲಿ ನೋಡ್ಬೇಕಾಗತ್ತೋ ಅಂತ ಕೇಸ್ ಕೂಡ ವಾಪಸ್ ತಗೊಂಡು ನನ್ನ ಮೊಬೈಲ್ ಇಂದ ಅವಳ ನಂಬರ್ನ ಕೂಡ ಡಿಲೀಟ್ ಮಾಡಿದ್ದೀನಿ. ಆದ್ರೂ ಅವಳು ಸಿಕ್ಕಿದ್ರೆ ಮಾತ್ರ ಸುಮ್ಮನೆ ಬಿಡೋದಿಲ್ಲ. ನಿಮಗ್ ಸಿಕ್ಕಿದ್ರು ಖಂಡಿತ ನಮಗ್ ತಿಳಿಸಿ.